ಯುಗಾದಿ ಸ್ಪೆಷಲ್ ಒಬ್ಬಟ್ಟು ಮತ್ತು ಒಗ್ಗಟ್ಟು ಭಾಗ -1. ಅಲ್ಲಾರಿ, ಈ ನವವರ್ಷದ ದಿನವೇ ನಮಗೆ ಈ ವರ್ಷ ಹಬ್ಬ ಇಲ್ಲ ಅನ್ನುವಂತ ಸ್ಥಿತಿ ಆಯಿತಾ? ನನ್ನ ಮಿಸ್ಸೆಸ್ ಕೂಡ ತವರು ಮನೆಯ ಶೋಕಾಚರಣೆಗೆ ಅಂತ ಹೇಳಿ ನನ್ನ ಪಾಲಿಗೆ ಮಿಸ್ ಆಗಿ ಬಿಟ್ಟು ಊರಿಗೆ ಹೋಗಿ ಬಿಟ್ಟಳ. ಸರಿ, ನಾನಾಯಿತು ನನ್ನ ರಿಸರ್ಚ್ ಪುಸ್ತಕಗಳ ರಾಶಿ ಆಯಿತು ಅಂತ ಹೇಳಿ ನಾನು ನನ್ನ ಪ್ರೈವೇಟ್ ಆಫೀಸ್ ಸೇರಿಬಿಟ್ಟೆ. ಆದರೆ ಒಬ್ಬಟ್ಟಿನ ಋಣ ಇತ್ತೇನೋ, ಹಾಗಾಗಿ ಒಬ್ಬ ಹಳೆ ಪರಿಚಯದ ಆಕರ್ಷಕ ಮಹಿಳೆಯ ಜತೆ ಒಗ್ಗಟ್ಟಾಗಿರುವ ಸಂದರ್ಭವೂ ಬರಬಹುದು ಅಂತ ಯಾರಿಗೆ ಗೊತ್ತಿತ್ತು. ನಾನು ಕೆಲಸ ಮಾಡುವ ಕಚೇರಿಯಲ್ಲಿ ನನ್ನ ಸಮವಯಸ್ಕ ವಿಭಾಗ ಮುಖ್ಯಸ್ಥೆ ಶ್ರೀಮತಿ ಕಾಮನಾ ಕಾಮತ್ ರನ್ನು ನಾನು ಡೈರೆಕ್ಟರ್ ಪದವಿಗೆ ಬಡ್ತಿ ಪಡೆಯುವಲ್ಲಿ ನನ್ನ ಮೆರಿಟ್ ಕಾರಣದಿಂದ ಸೂಪರ್ಸೀಡ್ ಮಾಡಿಬಿಟ್ಟು 1 ವರ್ಷವೇ ಆಗಿತ್ತು. ಜತೆಗೆ ನನಗೆ ಇಬ್ಬಿಬ್ಬರು ಅಸಿಸ್ಟೆಂಟ್, ಅದೇ ಮೊನ್ನೆ ಹೇಳಿದೆನಲ್ಲ, ಜಾಲಿ ಮತ್ತು ಖುಷಿ, ಸಹಾಯಕ್ಕೆ ಇದ್ದರಲ್ಲ. ಹಾಗಾಗಿ ಅದೆಲ್ಲ ಸವಲತ್ತು ಇಲ್ಲದ ಈಕೆಗೆ ನನ್ನ ಮೇಲೆ ಬಹಳ ಅಸೂಯೆ ಇತ್ತಪ್ಪ. ಅಬ್ಬಬ್ಬಾ, ಮುನಿದರೆ ಮಾರಿ ಎನ್ನುವಂತೆ ಬಹಳ ನನ್ನನ್ನು ಅವಾಯ್ಡ್ ಮಾಡುವುದೇನು, ಕಂಡೂ ಕಾಣದಂತೆ ಹೋಗುವುದೇನು. ಈ ಶ್ರೀಮತಿ ಕಾಮನಾ ಹಾಗಂತ ನನಗೆ ತಿಳಿಯದ ವ್ಯಕ್ತಿಯೇನಲ್ಲ. ತಾನೂ ನನ್ನಂತೆ PhD ಪದವೀಧರೆ. ಮೊದಲು ನಾವಿಬ್ಬರು ಕೆಲವು ಪ್ರಾಜೆಕ್ಟ್ಗಳಿಗೆ ಜತೆಗೆ ನಗುನಗುತ್ತಾ ಸಹಕಾರದಿಂದಲೇ ದುಡಿದೆದ್ದೆವು. ಆಕೆಗೂ ಮದುವೆಯಾಗಿತ್ತು. 4 ವರ್ಷಗಳ ಕೆಳಗೆ ಆಕೆಯ ಯಜಮಾನರು ವಿಮಾನ ಅಪಘಾತದಲ್ಲಿ ಅಪಮೃತ್ಯುವಿಗೆ ಈಡಾಗಿದ್ದಾಗ ನಾವೆಲ್ಲ, ಅದರಲ್ಲೂ ನಾನು, ಎಷ್ಟೋ ನೈತಿಕ ಬೆಂಬಲ ಕೊಟ್ಟು ಸಾಂತ್ವನ ಮಾಡಿದ್ದೆ ಕೂಡ. ಪಾಪ, ಮಕ್ಕಳು ಇಲ್ಲದ ಒಂಟಿ ಜೀವ ಬೇರೆ. ಆದರೆ ಆ ಒಂದು ಪ್ರಮೋಷನ್ ವಿಷಯದಲ್ಲಿ ಆಕೆ ನನ್ನ ಬಗ್ಗೆ ಯಾರ ಮಾತೋ ಕೇಳಿಯೋ ಏನೋ ತುಂಬಾ ರಾಂಗ್ ಆಗಿ ಬಿಟ್ಟಿದ್ದಳು. ಈ ನನ್ನ ಸುಂದರಿ ಅಸಿಸ್ಟೆಂಟ್ ಜಾಲಿ ಇದ್ದಾಳಲ್ಲ, ಅವಳೇನೋ ಈಕೆಯನ್ನು ಬಹಳ ಹಚ್ಚಿಕೊಂಡಿದ್ದಳು. ಆಪ್ತತೆಯಿಂದ ಅವಳ ಜತೆ ಹರಟೆ ಹೊಡೆಯುತ್ತಿದ್ದಳು ಕೂಡ. ಮೊನ್ನೆ ಕಾಮನ ಹಬ್ಬದ ದಿನ ಇವರಿಬ್ಬರು ನನ್ನ ಜತೆ ತಮ್ಮ ಕೊಬ್ಬು ಇಳಿಯುವಷ್ಟು ಜಡಿಸಿಕೊಂಡು ನನ್ನನ್ನು ಕಬ್ಬಿನ ಜಲ್ಲೆಯಂತೆ ಜಗಿದ ಮೇಲಂತೂ ಪದೇ ಕಾಮನಾ ಮೇಡಂ ಹತ್ರ ಹೋಗಿ ಬರ್ತೀನಿ ಅಂತ ಖುಷಿಯನ್ನೂ ಸೇರಿಸಿಕೊಂಡು ಹೋಗಿ ಬರುತ್ತಿದ್ದಳು. ನನಗಿದರ ಒಳ ಮರ್ಮವೇ ತಿಳಿದಿರಲಿಲ್ಲ ಅನ್ನಿ. ಯುಗಾದಿ ಹಿಂದಿನ ದಿನ ಸಂಜೆ 6 ಗಂಟೆಯ ಹೊತ್ತಿನಲ್ಲಿ ಯಥಾಪ್ರಕಾರ ಪುಸ್ತಕದಲ್ಲಿ ಮುಳುಗಿದ್ದೇನೆ. ಬಾಗಿಲು ಟಕಟಕ ಅಂತ ನಾಕ್ ಮಾಡಿ ಒಳಬಂದ ಕಾಮನಾ ಕಾಮತಳನ್ನು ನೋಡಿ ಕಣ್ಣು ಹೊಸೆದುಕೊಂಡು ನಂಬಲಾರದೆ ನೋಡಿದೆ. ಇಬ್ಬರೂ ಸ್ವಲ್ಪ ಸಂಕೋಚದಿಂದ ಕೆಲಹೊತ್ತು ಮಾತೆತ್ತಲೇ ಇಲ್ಲ. ಅವಳು ತಾನಾಗಿಯೇ ಐ ವಾಂಟ್ ಟು ಟಾಕ್ ಟು ಯು, ನಾನು ಮಾತಾಡಬೇಕಿತ್ತು ಎಂದು ಒಳಬಂದು ನನ್ನ ಎದುರಿನ ಆಸನದಲ್ಲಿ ಕುಳಿತಳು. ಪೂರ್ಣವಿರಾಮ. ಕಾಮನಾಗೆ ಸುಮಾರು 35 ವರ್ಷ ಇರಬಹುದು. ನನಗಿಂತ ಕೆಲ ವರ್ಷ ಕಿರಿಯಳಷ್ಟೇ. ಸುಮಾರು 6 ಅಡಿ ಎತ್ತರದ ನೀಳ ವ್ಯಕ್ತಿತ್ವ, ಬೆಳ್ಳನೆಯ ಹಾಲು ಚರ್ಮದ ಐಸಿರಿ ಹೊಂದಿದ್ದ ಪ್ರೌಢೆ. ಆ ಮುಖದಲ್ಲಿ ಲಕ್ಷಣವಾಗಿ ಕಾಣುವ ಚಿಕ್ಕ ಫ್ರೇಮಿನ ಕನ್ನಡಕ, ಸ್ವಲ್ಪ ಹೇರ್ ಡೈ ಮಾಡಿರಬಹುದಾದ ಗುಂಗುರು ಕೂದಲು, ಅರ್ಧ ಚಂದ್ರಾಕೃತಿಯ ಮುಂಗುರುಳು ಅವಳ ಟೊಮ್ಯಾಟೊ ಹಣ್ಣಿನಂಥ ಕೆನ್ನೆಗಳ ಮೇಲೆ ತೇಲಾಡುತ್ತಿದೆ. ಕಣ್ಣಿನಲ್ಲಿ ಎಂದೂ ಕಾಣದ ಹೊಳಪು, ಯಾಕೋ ಸ್ವಲ್ಪ ಏದುಸಿರು ಬಿಡುತ್ತಾ ತನ್ನ ಚಕ್ಕೋತನೆ ಹಣ್ಣಿನಂಥ ದುಂಡುಸ್ತನಗಳನ್ನು ಸೆರಗಿನಡಿಯಲ್ಲಿ ನನಗೆ ಟೆಂಪ್ಟ್ ಆಗುವಂತೆ ಏರಿಳಿಸುತ್ತಿದ್ದಾಳೆ. ಮಾತಾಡಲು ತವಕಿಸುತ್ತಿದ್ದಾಳೆ. ಕಪ್ಪು ಮೈಸೂರ್ ಸಿಲ್ಕ್ ಸೀರೆಯ ಪದರದಡಿಯಲ್ಲಿ ಅವಳ ಮೋಹಕವಾದ ಸಪೂರ ಉದ್ದವಾದ ಕಾಲುಗಳು ಅತ್ತಿತ್ತ ಕತ್ತರಿಯಾಡುತ್ತಾ ಏನೋ ಪ್ರಾಮಿಸ್ ಮಾಡುತ್ತಿವೆ. ಅಷ್ಟರಲ್ಲೇ ನನ್ನ 6ನೇ ಇಂದ್ರಿಯ ಜಾಗೃತವಾಯಿತು. ನನಗೇನೋ ವಕ್ಕರಿಸಿತು ಅಂದುಕೊಳ್ಳುವಷ್ಟರಲ್ಲಿ ಅವಳೇ, ಸಾರಿ ಪ್ರೊಫೆಸರ್ ರಾಜ್, ಹೇಳದೆ ಕೇಳದೆ ನುಗ್ಗಿಬಿಟ್ಟೆ. ನಾನು ಬಹಳ ದಿನದಿಂದ ನಿಮ್ಮ ಜತೆ ಮಾತಾಡಲೇಬೇಕು ಅಂತಿದ್ದೆ. ಆದರೂ ಯಾಕೋ ಎಂದು ಉಳಿದಳು. ಛೇ, ಬರೀ ರಾಜ್ ಎಂದರೆ ಸಾಕು. ನೀನೇನು ನನಗೆ ಹೊಸಬಳೆ ಕಾಮನಾ? ನಾನು ಬಹಳ ದಿನದಿಂದ ಮಾತಾಡಿಸೋಣ ಅಂತಿದ್ದೆ. ಯಾಕೋ ನೀನು ಮುನಿಸಿಕೊಂಡಂತೆ ಕಾಣುತ್ತಿತ್ತು ಎಂದು ಧೈರ್ಯವಾಗಿ ಹೇಳೇ ಬಿಟ್ಟೆ. ಅವಳ ಸ್ನಿಗ್ಧ ಸುಂದರ ಮೊಗ ಕೆಂಪಡರಿತು. ನೋ ಎಂದು ಪ್ರತಿಭಟಿಸಿದವಳು ನನ್ನ ನೇರ ದೃಷ್ಟಿಗೆ ತಲೆ ತಗ್ಗಿಸಿ ಮೆತ್ತಗೆ, ಹೌದು ರಾಜ್, ನಾನು ಅನಾವಶ್ಯಕವಾಗಿ ನಿಮ್ಮ ಮೇಲೆ ಅಪ್ಸೆಟ್ ಆಗಿದ್ದೆ. ನಾನು ಮಿಸ್ಟೇಕ್ ಮಾಡಿಕೊಂಡಿದ್ದೆ. ಮೊನ್ನೆ ನಿಮ್ಮ ಜಾಲಿ ಮತ್ತು ಖುಷಿ ಇದ್ದಾರಲ್ಲ, ಅವರು ಹೇಳಿದ ಮೇಲೆ ತಿಳಿಯಿತು ನೀವೆಷ್ಟು. ಅರೆಕ್ಷಣ ನನ್ನ ಕೋಣೆಯಲ್ಲಿ ನನ್ನ ಉಸಿರಾಟ ನನಗೆ ಕೇಳುವಂತ ಕೊಯ್ಯುವ ನಿಶ್ಶಬ್ದವಿತ್ತು. ಏನೇನು ಹೇಳಿಬಿಟ್ಟರೋ ಆ ಮೋಹಕ ರಾಕ್ಷಸಿಯರು. ಇವಳೇನಾದರೂ ಮಹಿಳಾ ವಿಮೋಚನೆಗೆ ಸೇರಿದವಳಾಗಿದ್ದು ನನ್ನ ವಿರುದ್ಧ ನಾನೆಷ್ಟು ಎಂದು ಮಾತು ತೆಗೆಯುವಷ್ಟರಲ್ಲಿ ನನಗೆ ಹೃದಯ ಬಾಯಿಗೆ ಬಂದಿತ್ತು. ಅವಳು ಬಿಂಕದಿಂದ ಕತ್ತು ಕೊಂಕಿಸಿ, ಅದೇ, ನೀವೆಷ್ಟು ಒಳ್ಳೆಯವರು, ಚೆನ್ನಾಗಿ ಹೆಂಗಸರ ಫೀಲಿಂಗ್ಸ್ ಅರ್ಥ ಮಾಡಿಕೊಂಡು ಅದ್ಭುತವಾಗಿ ಟ್ರೀಟ್ ಮಾಡ್ತೀರಾ. ಹಾಗಂತ ಹೇಳಿದ್ಮೇಲೆ ನನಗೂ ನಿಮ್ಮನ್ನು ನಮ್ಮ ಮನೆಗೆ ಕರೆದು ನಾನು ಈಗ ನಿಜಕ್ಕೂ ತಬಿಬ್ಬಾಗಿದ್ದೆ. ಇವಳಿಗೇನಾದರೂ
ಯುಗಾದಿ ಹಬ್ಬದ ಊಟ ಹಾಕೋಣ ಅಂತ ಎನ್ನಲು ನಾನು ಹೇಗೋ ಚೇತರಿಸಿಕೊಂಡು ಸಭ್ಯಮೂತಿ ಮಾಡಿಕೊಂಡು, ಆದರೆ ನನ್ನ ಮಿಸ್ಸೆಸ್ ಈ ಸಲ ಅವಳೇ ಮೇಜಿನ ಮೇಲೆ ನನ್ನ ಕೈಮೇಲೆ ಕೈ ಹಾಕಿ, ಗೊತ್ತು ನಿಮ್ಮ ಮಿಸ್ಸೆಸ್ ಜತೆ ಫೋನ್ನಲ್ಲಿ ಮಾತಾಡಿದೆ. ಪೂರ್ಣವಿರಾಮ ಏಕ ಉದ್ಧರಣ ಚಿಹ್ನೆ. ನಾನಿರೋಲ್ಲ, ಇವರು ಪಾಪ ಒಬ್ರೇ ಇರ್ತಾರೆ. ಹಬ್ಬದ ದಿನ ನೀವು ಊಟಕ್ಕೆ ಕರೆದರೆ ಬರ್ತಾರೆ ಅಂತ ಹೇಳಿದ್ರು. ಅವಳ ಕೈ ಮೇಲೆ ಕೇಶವೇ ಇಲ್ಲ. ನುಣ್ಣಗೆ ತಾಜ್ಮಹಲ್ ಶಿಲೆಯಂತಿದೆ. ಬೆಚ್ಚನೆಯ ಕಾವಿದೆ. ನನಗೆ ರಕ್ತದೊತ್ತಡ ಜಂಪ್ ಆಗುತ್ತಿದೆ. ಕೈಯೇ ಹೀಗಿದ್ದರೆ ಆ ರೇಷ್ಮೆ ಸೀರೆಯಡಿಯಲ್ಲಿ ಸೊಗಸಾಗಿ ಕಾಣುವ ಕಾಲುಗಳು ಮತ್ತು ನಾಳೆ ಊಟಕ್ಕೆ ಬರ್ತೀರಲ್ಲ ಎಂದು ನನ್ನ ಯೋಚನಾಸರಣಿಯನ್ನು ಕಡಿದು ಮತ್ತೆ ಕೈತಟ್ಟಿ ಕೇಳುವಳು. ಅವಳು ಊಟಕ್ಕೆ ಅಂದರೂ ನನಗೆ ಗೂಟಕ್ಕೆ ಅಂದಂತೆ ಕೇಳಿಸಿದ್ದು ನನ್ನ ಮನಸ್ಸಿನ ವಿಕೃತ ಭ್ರಮೆಯಿರಬಹುದು. ಹಾಳಾದ ಚಪಲಚಿತ್ತ. ಇನ್ನೂ 10 ನಿಮಿಷ ಕಾಲ ಅದು ಇದು ಮಾತಾಡಿದಳು. ಆಗೆಲ್ಲ ಅವಳ ಸೆರಗು ಅನಾಯಾಸವಾಗಿ 2 ಬಾರಿ ಕೆಳಗೆ ಸರಿದಿದ್ದು ಅವಳ ತಪ್ಪೇನಲ್ಲ. ಏನು ಕೇವಲ 38 ಇಂಚ್ ಇರಬಹುದಾದ ಶಿಖರಗಳು ಸೊಂಪಾಗಿ ಸಾಕಿದ ಬಿಳಿಮೊಲಗಳಂತೆ ಬ್ಲೌಸಿನ ಬೋನಿನಲ್ಲಿ ಜಿಗಿಯುತ್ತಿವೆ ಅಷ್ಟೇ. ಆದರೂ ನನ್ನ ಪ್ಯಾಂಟಿನಲ್ಲಿ ಅಡಗಿದ್ದ ಕೊರಮನಿಗೆ ಮೈಸೆಟೆದು ಇದಕ್ಕೆ ತನ್ನ ಪ್ರತಾಪ ತೋರುವ ಕಾಲ ಸನ್ನಿಹಿತವಾಯಿತು ಎಂದು ಆಗಲೇ ಪ್ಲಾನ್ ಮಾಡಿ ಬಿಡುವುದೇ. ಸಾರ್, ಈ ಯುಗಾದಿಯ ದಿನ ನಾವು ಒಗ್ಗಟ್ಟಾಗಿ ಇರೋಣ ಅನ್ನಿಸ್ತಿದೆ. ಒಬ್ಬಟ್ಟಿನ ಅಡುಗೆ ಮಾಡಿರ್ತೀನಿ. ಮನೆ ಅಡ್ರೆಸ್ ನಿಮಗೆ ಗೊತ್ತಲ್ಲ. ಮಿಸ್ ಮಾಡದೆ ಬೆಳಿಗ್ಗೇನೆ ಬರಬೇಕು ಎನ್ನುತ್ತ ನನ್ನೆಡೆಗೆ ಬಾಗಿದವಳ ಮೈಕಂಪು, ಕಣ್ಮನ ಸೆಳೆಯುವ ತುಂಬು ಕುಚಗಳ ಸೊಂಪು ನನ್ನನ್ನು ಹುಚ್ಚೆಬ್ಬಿಸಲು. ನಾವಿಬ್ಬರೂ ಸೇರಿ ಮಾಡುವುದು ಬಹಳಷ್ಟು ಮಿಕ್ಕಿದೆ ಎಂದು ಪಿಸುಗುಟ್ಟಿ ಅವಳೆದ್ದು ನಿಂತಳು. ಆಗ ಆ ಸೆರಗಿನ ಮುಸುಕಿನಿಂದ ಇಣುಕಿದ ಅವಳ ಕೇರಂಬೋರ್ಡ್ ನಂತೆ ಸಮತಳವಾದ ಬಿಳಿ ಅಮೃತಶಿಲೆಯಂತ ಹೊಟ್ಟೆಯ ಮಧ್ಯೆ ಗುಳಿಬಿದ್ದ ನಾಭಿ ನನಗೆ ಕಣ್ಣು ಮಿಟುಗಿಸುವುದೇ. ಮಾಡುವುದು ಬಹಳ ಮಿಕ್ಕಿದೆ ಅಂದ್ರೆ ಎಂಬಂತ ಮಹಾಮೂರ್ಖ ಪ್ರಶ್ನೆಯನ್ನು ನನ್ನಂತ ಐಲು ಪ್ರೊಫೆಸರ್ ಮಾತ್ರ ಕೇಳಿರಲು ಸಾಧ್ಯ. ಕೇಳಿದೆ. ಕಿಸಕ್ಕನೆ ನಕ್ಕವಳ ಮೊಗ ಮತ್ತೆ ಅದ್ಯಾವುದೋ ಅದೃಶ್ಯ ಕಾವಿನಿಂದ, ನಿರೀಕ್ಷೆಯಿಂದ ಕಂಗೊಳಿಸಿತು. ಅದೇ ಮಾತುಕತೆ. ಇಷ್ಟು ದಿನ ಮಾಡದೆ ತಡೆದಿದ್ದ ಕಂತೆಯೆಲ್ಲ ಬಿಚ್ಚೋಣ ಅಲ್ವಾ ಎನ್ನುತ್ತ ಬಾಗಿಲು ಸರಿಸಿ ಮೊಗ ಮುಚ್ಚಿಕೊಂಡು ಹೋಗಿಯೇ ಬಿಡುವುದೇ. ಬಿಚ್ಚೋಣ ಎಂದು ನಾನು ಮೆಲ್ಲಗೆ ಉತ್ತರಿಸಿದ್ದು ಅವಳಿಗೆ ಕೇಳಿಸಿತೋ ಇಲ್ಲವೋ. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ಣ ವಿಡಿಯೋ ಮಜಾ ಮಾಡಿ ಮತ್ತು ಅಚ್ಚರಿಗಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು.